ಸೀತಾ ನೀವು ದಯವಿಟ್ಟು ಸಿಹಿ ಜೊತೆನೇ ಇರಿ. ನಂಗೆ ಅರ್ಥ ಆಗುತ್ತೆ ಇದು ಸ್ವಲ್ಪ ಟೂ ಮಚ್ ಅಂತ ಅನ್ನಿಸ್ಬೋದು, ಬಟ್ ಅವಳ ವಿಷಯದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಯು ನೋ ಶಿ ಇಸ್ ಮೈ ಪ್ರಯಾರಿಟಿ. ನಂಗೆ ಅರ್ಥ ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಗೋ ಪ್ರತಿ ಘಟನೆಗೂ ಜಾತಕನೇ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಂತ ದೊಡ್ಡವ್ರ ಮಾತನ್ನ ವಿರೋಧಿಸ್ತಿದ್ದೀನಿ ಅಂತಲ್ಲ. ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ, ಅವಳು ಹೊಂದ್ಕೊಳ್ಳಿ. ನಾನು ಯಾವಾಗಲೂ ಅವಳ ಜೊತೆನೇ ಇರ್ತೀನಿ. ಇದು ನಿಮ್ಮ ತಾಯಿಗೆ ಪ್ರೀತಿಯಾದ ಮನೆ. ಇಲ್ಲಿ ಅಷ್ಟು ಈಸಿಯಾಗಿ ಯಾರಿಗೂ ಏನೂ ಅಪಾಯ ಆಗೋದಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ಸ್ ಸೀತಾ. ನಿಜ ಹೇಳಬೇಕು ಅಂದರೆ ನಿಮ್ಗಿರೋ ಇಷ್ಟು ಧೈರ್ಯನೂ ನನಗಿಲ್ಲ ಸೀತಾ. ಹಾಂ, ಸಿಹಿಗೆ ಇಂಜೆಕ್ಷನ್ ಕೊಡ್ಬೇಕಿದ್ರೆ ನಾನು ನೋಡಿದ್ದೀನಲ್ಲ. ಏನು ಆಡ್ಕೋತಾ ಇದ್ದೀರಾ? ದಿಸ್ ಇಸ್ ಟೂ ಮಚ್ ಸೀತಾ. ಸಾರಿ ತುಂಬಾ ದಿನ ಆದ್ಮೇಲೆ ನೀವು ಆಫೀಸ್ಗೆ ಹೋಗ್ತಿದ್ದೀರಾ, ಲೇಟಾಗಿ ಹೋಗೋದು ಬೇಡ, ಹೊರಡಿ. ಬೈ ದ ವೇ ನೀವೇನೋ ಹೇಳ್ಬೇಕಂತ ಹೇಳಿದ್ರಲ್ಲ, ಏನದು? ನಾನಾ? ಇಲ್ವಲ್ಲ. ಗೊತ್ತಾಯ್ತು ಬಿಡಿ. ಹನಿಮೂನ್ಗೆ ಎಲ್ಲೋಗ್ಬೇಕು ಅನ್ನೋ ಕನ್ಫ್ಯೂಷನ್ ತಾನೆ. ರಾಮ್, ಜಸ್ಟ್ ಕಿಡಿಂಗ್ ಸೀತಾ, ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ. ತಾತ ಮನೆಯವರು ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ಬೋದು, ಬಟ್ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ತಾತ ಗಂಟು ಬಿದ್ರೆ ಹೇಗೆ ಅಂತ ನಿಮಗೂ ಗೊತ್ತು. ಯು ಜಸ್ಟ್ ಚಿಲ್. ನಿಮಗ್ ಮಾತ್ರ ಅಲ್ಲ ಸೀತಾ, ನನಗೂ ಟೈಮ್ ಬೇಕು. ಮೊದಲು ನನ್ನ ಮಗಳು ಈ ಮನೆಗೆ ಹೊಂದ್ಕೋಬೇಕು. ಶಿ ಸೇಫ್ ಅಂಡ್ ಸೌಂಡ್ ಅಂತ ನನಗೆ ಅನ್ನಿಸ್ಬೇಕು. ಆಮೇಲೆ ಈ ಹನಿಮೂನ್ ಎಲ್ಲ. ತುಂಬಾ ಟೈಮ್ ಬೇಕಾಗತ್ತೆ. ಆಗ್ಲಿ ಸೀತಾ, ನನ್ನ ಹೆಂಡತಿನೇ ಬಂದು ರಾಮ್ ನನಗೆ ನಿಮ್ಮಿಂದ ದೂರ ಇರೋದಕ್ಕಾಗಲ್ಲ ಅಂತ ಗಟ್ಟಿಯಾಗಿ ತಪ್ಕೊಂಡು ಹೇಳ್ಬೇಕು. ಅಲ್ಲಿವರೆಗೂ ಕಾಯ್ತೀನಿ. ಬಿಕಾಸ್ ಐ ನೋ ಐ ಲವ್ ಮೈ ವೈಫ್ ಅಂಡ್ ಯು ಲವ್ ಮೀ. ನಮ್ಮಿಬ್ರ ಮಧ್ಯೆ ಈ ಕ್ಲಾರಿಟಿ ಇರ್ಬೇಕಾದ್ರೆ ಇನ್ನೇನ್ ಬೇಕು? ನೋಡಿ, ಇದೇ ಕಾರಣಕ್ಕೆ ನೀವು ನನಗೆ ತುಂಬಾ ಇಷ್ಟ ಆಗೋದು. ಐ ಲವ್ ಯು ರಾಮ್. ಓಕೆ, ಬಟ್ ಇದನ್ನ ಇಷ್ಟು ದೂರದಿಂದ ಹೇಳಿದ್ರೆ ಫೀಲೇ ಆಗಲ್ಲ. ಹೌದಾ? ಅದು ಹೇಗೆ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಹಾ. ಐ ಲವ್ ಯು ಟು. ಐ ಮಿಸ್ ಯು ನೌ. ಮುದ್ದಾದ ನಿನ್ನ ಹೆಸರೇನು, ನೀನೊಂದು ಸಿಹಿ ಕನಸೇನು. ಸಿಹಿ, ನಾನು ನಿನ್ನ ಹತ್ರ ಏನೋ ಹೇಳಬೇಕು ಅನ್ನಲ್ಲ. ಅಲ್ಲಿ ನೋಡಿ ಸಿಹಿ, ಸೀತಮ್ಮ ಮತ್ತೆ ಅಪ್ಪ. ರಾಮ್ ಸೀತಾ ಎಷ್ಟು ಖುಷಿಯಾಗಿದಾರಲ್ಲ. ಹೌದು ಮೇಡಮ್, ಆಂಟಿ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರೆ. ಅಯ್ಯೋ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಮ್ಮ ಸೀತಾ ರಾಮ ಇಷ್ಟು ಖುಷಿಯಾಗಿದ್ದಿದ್ದು ನಾನು ಯಾವತ್ತೂ ನೋಡಿಲ್ಲಪ್ಪ. ಸಿಹಿ, ನೀನ್ ನೋಡಿದ್ಯಾ? ಇಲ್ಲ ಅಲ್ವಾ? ಯಾಕೆ ಖುಷಿಯಾಗಿರ್ಲಿಲ್ಲ? ನಿನಗೇನು ಅನ್ಸುತ್ತೆ ಸಿಹಿ? ಯಾಕೆ ಅವರಿಬ್ರು ಯಾವಾಗ್ಲೂ ಹೀಗಿರಲ್ಲ ಅನ್ಸುತ್ತೆ? ನನ್ಗನ್ಸುತ್ತೆ ನಮ್ ಸಿಹಿ ಪುಟ್ಟ ಅವ್ರ ಜೊತೆ ಇರೋದ್ರಿಂದ ಅವರಿಬ್ರು ಇಷ್ಟೊಂದು ಖುಷಿಯಾಗಿರಲ್ವೇನೋ ಅಂತ. ಈಗ ನೀನು ಅಲ್ಲಿದ್ದೆ ಅಂತ ಇಟ್ಕೋ. ನಿಮ್ಮ ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ನನ್ನನ್ನು ಎತ್ಕೊಳ್ತಾರೆ. ಓ, ಅಮ್ಮ ಏನ್ ಮಾಡ್ತಿದ್ಲು? ಅಮ್ಮ ನಾನು ಎಲ್ಲೂ ಹೋಗ್ಬಾರ್ದು ಅಂತ ನನ್ನನ್ನೇ ನೋಡ್ತಾ ಇರ್ತಾಳೆ. ನನ್ಗೆ ಈಗ ಗೊತ್ತಾಯ್ತು ಅವರಿಬ್ರು ಯಾಕೆ ಖುಷಿಯಾಗಿರ್ಲಿಲ್ಲ ಅಂತ. ಸಿಹಿ, ನಿಂಗೇನ್ ಅನ್ಸುತ್ತೆ? ಗೀತಾ, ಈ ಗೊಜ್ಜ ಅವಲಕ್ಕಿ ಚೆಲ್ಬಿಡಿ. ಇದನ್ನ ಚೆಲ್ಬೇಕಾ ಮೇಡಮ್? ಹೌದು, ಅಕ್ಕ ಹೇಳಿದ್ದಾರೆ ಚೆಲ್ಬಿಡಿ. ಚೆನ್ನಾಗಿರೋ ಅದನ್ನ ಬಿಸಾಕಕ್ಕೆ ಮನ್ಸಾಗ್ತಾ ಇಲ್ಲ ಮೇಡಮ್. ಗೀತಾ, ಅಕ್ಕ ಹೇಳಿದ್ಮೇಲೆ ಚೆಲ್ಲೇಬೇಕು. ತಗೊಂಡೋಗಿ ಚೆಲ್ಲಿ. ಗೀತಾ, ಕೊಡಿ, ಇಲ್ಲಿ ನಾನೇ ಚೆಲ್ತೀನಿ.
ಇಷ್ಟು ಚೆನ್ನಾಗಿರೋದನ್ನ ಚೆಲ್ಲಕ್ಕೆ ಮನ್ಸು ಬರ್ತಿಲ್ಲ. ಪ್ರಿಯಾ ಹೇಳಿದ ನಿಜ, ಸೀತನ್ ಕೈ ರುಚಿ ಸೂಪರ್. ಸೀತನ್ ಏನಾದರೂ ಅಡುಗೆ ಮನೆಗೆ ಬಿಟ್ರೆ ನನಗೆ ಅಡುಗೆ ಮನೆಯಿಂದ ರಿಟೈರ್ಮೆಂಟ್ ಗ್ಯಾರಂಟಿ. ಆದರೂ ಸೀತಾ ತುಂಬ ಚೆನ್ನಾಗಿ ಮಾಡಿದಾಳೆ. ಇವ್ರಿರ್ಬೇಕಾಗಿತ್ತು ಚಪ್ಪರ್ಸ್ಕೊಂಡು ತಿಂದಿರೋರು. ಅದರೊಳಗೂ ಸೀತಾ ಮಾಡಿರೋದು ಅಂತಂದರೆ ಕಣ್ಗೊತ್ಕೊಂಡು ತಿಂತಾಯಿದ್ರು. ಅದಕ್ಕೇನಂತೆ ಫಾರ್ಮ್ ಹೌಸ್ಗೆ ನಾನೇ ಹೋಗ್ಕೊಡ್ತೀನಿ. ತುಂಬ ದಿನ ಆಯಿತು ಅವರನ್ನು ನೋಡ್ದಂಗೆ ಆಗತ್ತೆ. ಇಷ್ಟು ರುಚಿಯಾಗಿರೋದನ್ನು ತಿಂದು ತುಂಬ ದಿನ ಆಯಿತು. ಓಯ್ ಆಕ್ ನಮ್ಮ ಪುಟಾಣಿ ಮುಖ ಹಿಂಗಾಗೋಯ್ತು. ನಾ ಹೇಳಿದ್ ಬೇಜಾರಾಯ್ತಾ? ಏನು ಮಾಡ್ಲಿಕ್ಕಂದ? ನಿಂಗೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಖುಷಿಯಾಗಿರ್ಬೇಕಾ ಬೇಡವಾ? ನೀನೇ ಮುಂದೆ ನಿಂತು ಮದುವೆ ಮಾಡಿಸಿದ್ಯಾ. ನಾನು ಬೀಗ್ತಿ ಯಾರು? ನೀನ್ ತಾನೇ. ಮದುವೆ ಅಂದರೆ ಕೈಗೆ ಮೆಹಂದಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಅದು ಮದುವೆ ಅಲ್ಲ. ಮದುವೆ ಆದಮೇಲೆ ಸಿಹಿ ಅವ್ರ ಖುಷಿ ಜೀವನ ಶುರು ಆಗೋದು. ಇಲ್ಲಿ ನೋಡೋ, ನಿಂಗೆ ಇನ್ಮೇಲೆ ಏನೇ ಬೇಕಿದ್ರು ನನ್ನ ಹತ್ರ ಬಂದು ಕೇಳಬೇಕು. ಎಲ್ಲದಕ್ಕೂ ಅಮ್ಮ ಅಪ್ಪ ಅಂತ ಅವ್ರ ಮುಂದೆ ನಿಂತ್ಕೋಬಾರ್ದು. ಏನೇ ಬೇಕಿದ್ರು ನಾನಿದ್ದೀನಿ, ಓಕೆನಾ? ನನ್ನ ಬೊಂಗೋರಿ. ಸಿಹಿ ಸಿಹಿ ಎಲ್ಲಿದ್ಯಾ? ಸಿಹಿ ಇಲ್ಲೇ ಇದ್ದಾಳೆ ಸೀತಾ. ನಿನ್ನ ಮಗಳು ನನ್ನ ಹತ್ರ ಸೇಫಾಗಿ ಇದ್ದಾಳೆ ಸೀತಾ, ಡೋಂಟ್ ವರಿ. ಹಾಗಲ್ಲ ಅತ್ತೆ, ಅವಳು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ಸಿಹಿ, ನಿನ್ನ ಕ್ಲಾಸ್ ಗ್ರೂಪಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂತ. ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಣ ಬಾ. ಸೀತಮ್ಮ, ನಾನು ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ನೀನ್ ಏನು ವರಿ ತಗೋಬೇಡ. ಕಾಗು ನಿತಾನು ನಾನೇ ಬರೀತೀನಿ. ವಾ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಏನೋ. ನನ್ನ ಮಗಳಿಗೆ ನೋಡಿ ಎಷ್ಟು ಬುದ್ಧಿ ಬಂದಿದೆ. ಇವಳಿಗೆ ಹೋಮ್ವರ್ಕ್ ಮಾಡು ಮಾಡು ಅಂತ ಯಾವಾಗಲೂ ಹೇಳ್ತಾ ಇರಬೇಕು ಅತ್ತೆ. ಅದೇ ಸ್ಟಾರ್ಟ್ ಮಾಡ್ಮೇಲೆ ಒಂಚೂರು ಬರೀತಾಳೆ. ಇವತ್ತು ನೋಡಿ ಅವಳಾಗೋಳೆ ಹೇಳ್ತಿದ್ದಾಳೆ. ನಿನ್ನ ಮಗಳು ತುಂಬಾ ಸ್ಮಾರ್ಟ್. ಎಲ್ಲ ಅರ್ಥ ಆಗುತ್ತೆ ಇದಕ್ಕೆ. ನಿಜ ಅತ್ತೆ. ಸರಿ ಬರ್ಡಿ ಬಂಗಾರಮ್ಮ ಆಂಟಿ, ನಾನು ಹೋಮ್ವರ್ಕ್ ಬರ್ಕೊಳಕ್ ಹೋಗ್ತೀನಿ. ಅತ್ತೆ ಸಾರಿ, ಅವಳಿಂದ ನೀವೆಲ್ಲ ಟೆನ್ಷನ್ ಮಾಡ್ಕೊಳ್ಳೋಕೆ ಆಯ್ತು. ರಾಮಿ ಮನೆನೇ ಬದಲಾಯಿಸೋಣ ಅಂತ ಹೇಳಿದ್ರು. ಅಷ್ಟೆಲ್ಲ ಅಗತ್ಯ ಇಲ್ಲ ಅಲ್ವಾ ಅತ್ತೆ? ಅವನು ಯಾವ ಕನ್ಸರ್ನಲ್ಲಿ ಹೇಳಿದ್ನೋ ಏನೋ, ಬಟ್ ನಾನು ಜೋಯ್ಸರ್ನ ಒಂದ್ಸಲ ವಿಚಾರಿಸ್ತೀನಿ. ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ. ಸೀತಾ, ಒಂದೆರಡು ಸೂಕ್ಷ್ಮ ವಿಷಯನ ನಿನಗೆ ಹೇಳಲೇಬೇಕು. ಅತ್ತೆ ಆಗಿ ಅದು ನನ್ನ ಕರ್ತವ್ಯ. ಹೇಳಿ ಅತ್ತೆ. ಈ ವಿಷಯನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಸೇ ಇಟ್. ನಮ್ಮ ರಾಮನ ಅಪ್ಪ ಅಮ್ಮ ತೀರ್ಕೊಳ್ಳೋದಕ್ಕೆ ನಮ್ಮ ಸತ್ಯನ ಬೇಜವಾಬ್ದಾರಿತನನೇ ಕಾರಣ ಸೀತಾ. ಅದಕ್ಕೆ ಸತ್ಯನ ಬಗ್ಗೆ ಆಗಲಿ, ಈ ವಿಷಯದ ಬಗ್ಗೆ ಆಗಲಿ ಮಾವಯ್ಯನ ಹತ್ರ ಮಾತಾಡಿದ್ರೆ ಅವ್ರು ತುಂಬ ಎಮೋಷ್ನಲ್ ಆಗೋಗ್ತಾರೆ. ಬೆಳಗ್ಗೆ ಪೂಜೆ ಟೈಮಲ್ಲಿ ಸತ್ಯನ ವಿಷಯ ಮಾತಾಡಿದಾಗ ಮಾವ ರಿಯಾಕ್ಟ್ ಮಾಡಿದ್ದನ್ನು ನೀನೇ ಕೇಳ್ದಲ್ಲ. ಅದಕ್ಕೆ ಇನ್ನು ಮುಂದೆ ಈ ವಿಷಯನ ನೀನು ತರಬೇಡ. ಸರಿ ಅತ್ತೆ, ಕೆಲವೊಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಇನ್ಮೇಲೆ ಆ ಥರ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ನಾನು. ಇಟ್ಸ್ ಓಕೆ ಸೀತಾ, ನಿನಗೂ ಗೊತ್ತಿರಲಿಲ್ಲ. ಟೇಕ್ ಕೇರ್. ರಾಮ ಅಪ್ಪ ಅಮ್ಮ ಸಾವಿಗೆ ಸತ್ಯ ಚಿಕ್ಕಪ್ಪ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಮಗ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಆದರೆ ಇದನ್ನ ನಾನು ನಿನಗೆ ಹೇಳಬೇಕು. ಆಯ್ತು ನಿನ್ನ ನೋಡಿ ಭಾಳ ಖುಷಿ ಆಗ್ತದೆ.
ಇಬ್ರು ಫ್ರೆಂಡ್ಸು ಬರೀ ಗ್ರೀಟ್ ಮಾಡ್ಕೊಳ್ಳೋದೇ ಆಗೋಯ್ತು. ರಾಮ್, ಎಲ್ಲಿ ನಮ್ ಸೀತಾ? ಮದ್ವೆ ಆದ್ಮೇಲೆ ಮನೇಲೆ ಕೂರಿಸ್ಬಿಟ್ರಾ? ನಾಟ್ ಫೇರ್ ರಾಮ್. ಹೇ ಆ್ಯಕ್ಚುಲಿ ನಾನು ಸೀತಾ ಅವ್ರ ಜೊತೆನೇ ಆಫೀಸ್ ಬರಬೇಕು ಅಂತ ಅನ್ಕೊಂಡಿದ್ದು. ಬಟ್ ಏನು ಮಾಡೋದು, ಅವ್ರ ಅತ್ತೆ ಅವ್ರ ಸೊಸೆನ ಬಿಟ್ಕೊಡ್ಲಿಲ್ಲ. ಅತ್ತೆ ಸೊಸೆ ಮಧ್ಯ ನಾನು ಸಿಕ್ಕಾಕೋಬಾರ್ದಲ್ವಾ, ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಇನ್ನೇನೇ ಇದ್ರು ಸೀತಾ ಉಂಟು, ಅವ್ರ ಅತ್ತೆ ಉಂಟು ಅಂತ. ಎಂಡ್ ಆಫ್ ದ ಡೇ ಆಫೀಸ್ ಬರೋದು ಬಿಡೋದು ಇಟ್ ಇಸ್ ಸೀತಾಸ್ ಕಾಲ್. ಅಂದರೆ ಭಾರ್ಗವಿ ಚಿಕ್ಕಿ ಬೇಕು ಅಂತಾನೆ ಸೀತಾ ಆಫೀಸಿಗೆ ಬರೋದನ್ನ ಅವಾಯ್ಡ್ ಮಾಡ್ತಿದ್ದಾರಾ? ಏನಿರ್ಬೋದು ಇವ್ರ ಉದ್ದೇಶ? ಬಟ್ ರಾಮ್, ಐ ಥಾಟ್ ಯು ವರ್ ವೆರಿ ಬ್ರಾಡ್ ಮೈಂಡೆಡ್. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಮ್ಮಿಂದ. ಏಯ್, ನಥಿಂಗ್ ಲೈಕ್ ದ್ಯಾಟ್. ಸೀತಾ ಅವ್ರಿಗೆ ಏನು ಇಷ್ಟನೋ ಅವ್ರು ಅದನ್ನ ಮಾಡೇ ಮಾಡ್ತಾರೆ. ನನ್ನ ಕಡೆಯಿಂದ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲಪ್ಪ. ಆ್ಯಂಡ್ ಮೋರ್ ಓವರ್, ಸೀತಾ ಅವ್ರಿಗೆ ಆಫೀಸ್ ಬರಬೇಕು ಅಂತ ಅನ್ಸಿದ್ರೆ ಬರ್ತಾರೆ, ಮನೇಲಿರ್ಬೇಕು ಅಂದರೆ ಮನೇಲಿರ್ತಾರೆ. ಅವ್ರಿಗೆ ಎಲ್ಲ ಥರ ಫ್ರೀಡಮು ಕೊಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಮಗಳು ಮನೆ ಅಂತ ಬ್ಯುಸಿ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಪುಟ್ ಮೋರ್ ಪ್ರೆಷರ್. ಯು ನೋ ಹೌ ಇಟ್ ಇಸ್. ಅಶೋಕ್ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಮಗ ಅದು ಒಂದಿನ ರಜೆ ಹಾಕೋದಕ್ಕೂ ಸೀತಾ ಅಳೋಳು. ಈಗ ಏನಾಯ್ತು? ಅತ್ತೆ ಬೇಡ ಅಂದ್ರು ಅಂತ ಅವಳು ಬಂದಿಲ್ವಾ? ಹಲೋ ಪ್ರಿಯಾ. ಏನಮ್ಮ, ಯಜಮಾನ್ರಿಗೆ ಮಾತ್ರ ಆಫೀಸಿಗೆ ಕಳಿಸ್ಬಿಟ್ಟಿದ್ಯಾ? ಯಾಕೆ ಬಂದಿಲ್ಲ ಆಫೀಸ್ಗೆ? ನಿಮ್ಮ ಯಜಮಾನ್ರನ್ನ ಕೇಳಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಮಾತಾಡಿದ್ರು. ನೀನು ಯಾಕೆ ಆಫೀಸಿಗೆ ಬಂದಿಲ್ಲ ಅಂತ ಸರಿಗೆ ರೀಸನ್ನೇ ಕೊಡಲಿಲ್ಲ. ಮೋಸ್ಟ್ಲಿ ಎಲ್ರ ಮುಂದೆ ಹೇಳಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ವೇನೋ. ಎಲ್ಲ ಓಕೆನೇನೆ? ಏನೂ ಪ್ರಾಬ್ಲಮ್ ಇಲ್ಲ ಕಣೆ. ಮನೆ ಆಫೀಸ್ ಅಂತ ಓಡಾಡೋದು ಬೇಡ, ಮನೇಲೇ ತುಂಬ ಜವಾಬ್ದಾರಿ ಇದೆಯಲ್ಲ. ದೊಡ್ಡವರೆಲ್ಲ ಹೇಳಿದ್ರು, ಅದಕ್ಕೆ ನಾನು ಮನೇಲೇ ಇದ್ದೀನಿ. ಅಂದರೆ ಏನರ್ಥ? ಇನ್ಮೇಲೆ ನೀನು ಆಫೀಸಿಗೆ ಬರಲ್ವೇನೆ? ನೀನು ಇಲ್ಲ ಅಂದರೆ ನನಗಿಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಕಣೆ. ಸ್ವಲ್ಪ ದಿನ ಡೌಟೇ ಕಣೆ. ಹೀಗೆ ಈ ಮನೆಯೆಲ್ಲ ಅಡ್ಜಸ್ಟ್ ಆಗಬೇಕಲ್ವಾ. ಅವಳಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೇ ಇದೆ. ಅವಳ ಜಾತಕ ತೋರಿಸಿದಾಗ ಈ ಮನೆಯಿಂದನೂ ಸ್ವಲ್ಪ ತೊಂದರೆ ಅಂದರು. ಅದಕ್ಕೆ ರಾಮ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನೀವು ಮನೇಲೇ ಇರಿ, ಸಿಹಿ ಜೊತೆನೇ ಇರಿ ಅಂತ ಹೇಳಿದ್ರು. ನಾನು ಆಫೀಸ್ ಕೆಲಸ ಎಲ್ಲ ನೋಡ್ಕೋತೀನಿ ಅಂದರು. ಓ ಮೈ ಗಾಡ್, ಏನಾಯ್ತು ಸಿಹಿಗೆ? ಇಶಿ ಓಕೆ? ಭಯ ಪಡೋವಂಥದ್ದು ಏನೂ ಇಲ್ಲ ಕಣೆ. 1-2 ಸಲ ಬಿದ್ಲು ಅಷ್ಟೇ. ಸಿಕ್ಕಾಗ ನಾನು ಡೀಟೇಲಾಗಿ ಹೇಳ್ತೀನಿ. ನೀನು ಮನೆಗೆ ಯಾವಾಗ ಬರ್ತಿದ್ಯಾ? ಈ ವೀಕೆಂಡ್ ಬರ್ತೀಯಾ? ಅಯ್ಯೋ ಬರ್ತೀನಿ ಕಣೆ. ನಾನೇ ನಿಮ್ಮ ಮನೆಗೆ ಅಪ್ರೂವ್ದೊಳಗಲ್ಲ, ಡೋಂಟ್ ವ್ಯಾರಿ. ಅದಕ್ಕಲ್ಲ ಕಣೆ, ನಾನು ನಿನಗೆ ಆರತಿ ಮಾಡಬೇಕು, ನೀನು ಅಮ್ಮ ಆಗ್ತಿದ್ಯಾ? ಇದು ಕನ್ಫರ್ಮ್ ತಾನೇ? ಸೀತಾ, ಅದು ಏನಿಲ್ಲ ಕಣೆ. ಸುಮ್ಮನೆ ನಮ್ಮಮ್ಮ ಏನೇನೋ ಅಸ್ಯೂಮ್ ಮಾಡ್ಕೊಂಬಿಟ್ಟು ನನಗೂ ಎಕ್ಸೈಟ್ ಮಾಡಿಸ್ಬಿಟ್ರು. ಅಂದರೆ ನಾನು ಏನು ಅಮ್ಮ ಆಗ್ತಿಲ್ಲ, ಅದು ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಸುಮ್ಮನೆ ನಾನು ವಾಮಿಟ್ ಮಾಡಿದೆ. ನಾನು ಏನೇನೋ ಅಸ್ಯೂಮ್ ಮಾಡಿಕೊಂಡೆ. ಡಾಕ್ಟರ್ ಹತ್ರ ಟೆಸ್ಟು ಮಾಡಿಸ್ಲಿಲ್ಲ. ತಿಂಗಳು ಲೆಕ್ಕ ತಪ್ಪಿತ್ತಷ್ಟೆ. ಹೌದಾ? ಹೋಗ್ಲಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಆದಷ್ಟು ಬೇಗ ನೀನು ನಮಗೆ ಗುಡ್ ನ್ಯೂಸ್ ಕೊಡೋ ಥರ ಆಗಲಿ, ನಾನು ನಿನಗೆ ಆರತಿ ಮಾಡೋ ಥರ ಆಗಲಿ. ಆಯಿತು ಮೇಡಮ್. ಆ ಲಿಸ್ಟಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಮರಿಬೇಡಿ. ಹಾಗೆಲ್ಲ ಏನೂ ಇಲ್ಲ ಕಣೆ. ಇಲ್ವಾ? ಯಾಕೆ? ಸಿಹಿನೇ ನನ್ನ ಮಗು ಅಂತ ರಾಮ್ ಅಷ್ಟೇ ಅಲ್ಲ, ಈ ಮನೆಯವರು ಒಪ್ಕೊಂಡಿದ್ದಾರೆ. ಅವ್ರು ನನ್ನಿಂದ ಯಾವ ಮಗುನೂ ನಿರೀಕ್ಷೆ ಇಟ್ಕೊಂಡಿಲ್ಲ. ಇದು ಅವ್ರ ದೊಡ್ಡ ಗುಣನೋ ನನ್ನ ಅದೃಷ್ಟನೋ ನನಗೆ ಗೊತ್ತಿಲ್ಲ. ನೀನು ಆ ಮನೆ ಸೊಸೆ ಆಗಿದ್ದು ನಿಂಗೂ ಅವ್ರಿಗೂ ಎಲ್ರಿಗೂ ತುಂಬಾ ಲಕ್ಕಿ ಕಣೆ. ನಿನಗೆ ನೀನೇ ಕಮ್ಮಿ ಅಂತೆಲ್ಲ ಅನ್ಕೋಬೇಡ. ನೀವು ಆಫೀಸಿಗೆ ಬಂದಿರಲಿಲ್ವಲ್ಲ, ಏನಾಯ್ತೋ ಏನೋ ಎಲ್ಲ ಓಕೆನಾ ಅಂತ ವಿಚಾರಿಸಕ್ಕೆ ಕಾಲ್ ಮಾಡಿದೆ. ಯು ಟೇಕ್ ಕೇರ್. ಏನಾದರೂ ಇದ್ರೆ ಕಾಲ್ ಮಾಡು, ಓಕೆನಾ? ಹ್ಞೂ ಕಣೆ, ಎವ್ರಿಥಿಂಗ್ ಇಸ್ ಫೈನ್. ನೀನು ಅಶೋಕ್ ಸರ್ನ ಕರ್ಕೊಂಡು ಬೇಗ ಮನೆಗೆ ಬಾ ಆಯ್ತಾ? ಡೆಫಿನೆಟ್ಲಿ. ಟೇಕ್ ಕೇರ್. ಬಾಯ್. ಬಾಯ್. ಛೇ, ಇದೇನು ಮನೆನಾ ಭಜನೆ ಮಂದಿರನ? ಎಂತಕ್ಕೆಲ್ಲ ಹಿಂಗೆ ಕಿಡಿಸ್ತಾ ಇದ್ದೀಗ? ನಂಗೆ ಡಿಸ್ಟರ್ಬ್ ಆಗ್ತಿದೆ. ಏಯ್, ಕೊಡ್ತೀನಿ ನೋಡ. ದೇವ್ರ ನಾಮ ಹಾಡ್ತಿದ್ರೆ ಡಿಸ್ಟರ್ಬ್ ಬಂತೀಯಾ? ಹನಿ, ಇಲ್ಲೆಲ್ಲರೂ ಭಜನೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡ್ತಿರೋದು ನೀನು.
ನಡಿ ರೂಮ್ಗೆ. ಬೇಡ ಇಲ್ಲಿ. ಇವನು ಯಾಕೆ ಹೋಗ್ಬೇಕು? ಅವನು ಭಜನೆ ಕೇಳಲಿ. ಕೂತೋಳ, ಕೈ ಮುಗಿ, ಕಣ್ಣು ಮುಚ್ಚು, ಪ್ರಾರ್ಥನೆ ಕೇಳು. ನೀವು ಶುರು ಹಚ್ಬೇಕು. ಭಾರ್ಗು ಅಂತ ಬಂದಮೇಲೆ ಈ ಮ್ಯಾಚ್ ನಿಂಗೆ ಕೈ ತಪ್ಪಿ ಎಲ್ಲೆಲ್ಲೋ ಹೋಗ್ತಿದೆ ಅಲ್ಲಿ. Wow, what's happening, guys? Everyone at one place. Very beautiful. ದಿನ ಸಂಜೆ ವಟಾರದಲ್ಲಿ ಈ ಥರ ಭಜನೆ ಮಾಡಿ ಅಭ್ಯಾಸ ಆಯಿತು ಸಿಹಿಗೆ. ಆಫೀಸಿಂದ ಬರೋಕ್ಕೆ ನನಗೆ ಲೇಟ್ ಆಗ್ತಿತ್ತು, ಅದಕ್ಕೆ ಮಿಸ್ ಮಾಡ್ಕೋತಿದ್ದೆ. ಆದರೆ ಸಿಹಿ ಅಂತೂ ಯಾವತ್ತೂ ಮಿಸ್ ಮಾಡಿಲ್ಲ ಗೊತ್ತಾ. ಸೀತಾ, ನೀನು ನಮ್ಮ ಮನೆಗೆ ಬಂದಾಗದಿಂದ ಪಾಸಿಟಿವ್ ವೈಬ್ರೇಷನ್ ಇದೆ ಕಣಮ್ಮ. ಈ ಒಳ್ಳೊಳ್ಳೆ ಸಂಸ್ಕಾರನ ನೀನು ರೂಢಿಸ್ಕೊಂಡಿದ್ದೀಯಾ, ನಿನ್ನ ಮಗಳಿಗೂ ಕಲಿಸಿದ್ಯಾ. ಬೇಷ್. ಥ್ಯಾಂಕ್ಸ್ ತಾತ. ನಾಳೆಯಿಂದ ಇವಳು ಸ್ಕೂಲ್ ಕಂಟಿನ್ಯೂ ಮಾಡ್ತಿದ್ದಾಳೆ ತಾತ. ವಟಾರದಿಂದ ಒಂದು 10 ನಿಮಿಷ ಅಷ್ಟೇ, ಆದರೆ ಇಲ್ಲಿಂದ ಸ್ವಲ್ಪ ದೂರ ಇದೆ, ಅದಕ್ಕೆ ಬಸ್ಸಿಗೆ ಹೇಳಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಬಸ್ ಬರುತ್ತೆ. ಇವತ್ತು ಬೇಗ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಒಳ್ಳೇದಮ್ಮ, ಒಳ್ಳೇದು. ವಾಟ್? ಸಿಹಿಗೆ ಬಸ್ ಬುಕ್ ಮಾಡಿದ್ದೀರಾ? ಈ ವಿಷಯದ ಬಗ್ಗೆ ನೀವು ನನ್ನ ಜೊತೆ ಡಿಸ್ಕಸ್ಸು ಮಾಡಿಲ್ಲ ಸೀತಾ. ನಾನು ಇಲ್ಲಿರ್ಬೇಕಾದ್ರೆ ಡೈಲಿ ಅವಳನ್ನ ನಾನೇ ಪಿಕಪ್ ಡ್ರಾಪ್ ಮಾಡ್ತಿದ್ದೆ ಅಲ್ವಾ? ಅಲ್ಲ, ಅವಳು ಬಸ್ ಹತ್ಬೇಕಂದ್ರೆ ಎಷ್ಟು ಜನ ಮಕ್ಕಳನ್ನ ಪಿಕಪ್ ಮಾಡಬೇಕು, ಅಷ್ಟೊತ್ತು ಅವಳು ವೆಯ್ಟ್ ಮಾಡ್ಬೇಕು ಬಸ್ಸಲ್ಲಿ. ಅಲ್ಲ ರಾಮ್. ಸೀತಾ ಪ್ಲೀಸ್, ಮನೇಲಿ ಅಷ್ಟೊಂದು ಕಾರ್ ಇರ್ಬೇಕಾದ್ರೆ ಬಸ್ಸಿನ ಅವಶ್ಯಕತೆ ಇದೆಯಾ ಅಂತ. ರಾಮ್, ಅವಳಿಗೂ ಅಭ್ಯಾಸ ಆಗತ್ತೆ. ಅವಳ ವಯಸ್ಸಿನ ಮಕ್ಕಳ ಜೊತೆ ಬೆರೆತ್ರೆ ಅವಳಿಗೂ ತಿಳುವಳಿಕೆ ಬೆಳೆಯತ್ತಲ್ವಾ, ಆದ್ರಿಂದ ಅವಳಿಗೆ ಒಳ್ಳೆಯದು. ಸೀತಾ, ಅವಳು 7 ಗಂಟೆಗೆ ಬಸ್ ಹತ್ತಬೇಕು ಅಂದ್ರೆ ಅವಳು ಎಷ್ಟು ಗಂಟೆಗೆ ಎದ್ದೊಳ್ಬೇಕು? ಬೇಗ ಎದ್ದು ಅವಳು ಅಭ್ಯಾಸ ಮಾಡ್ಕೋತಾಳೆ ರಾಮ್, ಅವಳಿಗೆ ಒಳ್ಳೇದಾಗತ್ತೆ ತಾನೆ ಅದರಿಂದ. ಸೀತಾ ಪ್ಲೀಸ್, ಈ ವಿಷಯದಲ್ಲಿ ಆರ್ಗ್ಯೂ ಮಾಡಬೇಡಿ. ನಾನು ವಾದ ಮಾಡ್ತಿಲ್ಲ, ಅವಳು ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನೀವಿಬ್ರು ಜಗಳ ಮಾಡೋದು ನಿಲ್ಲಿಸ್ತೀರಾ? ಅಯ್ಯಯ್ಯೋ ಪುಟಾಣಿ, ಅದು ಜಗಳ ಅಲ್ಲ. ಅವರು ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ ಚರ್ಚೆ ಮಾಡ್ತಿದ್ದಾರೆ. ನೋಡಿ, ನೀವಿಬ್ಬರು ವಾದ ಮಾಡ್ತಿರೋದು ಅವಳಿಗೆ ಜಗಳದ ಥರ ಕಾಣಿಸ್ತಾ ಇದೆ. ನನಗನ್ಸೋ ಪ್ರಕಾರ ಸೀತಾ ಹೇಳೋದ್ರಲ್ಲೂ ತಪ್ಪಿಲ್ಲ, ರಾಮ ಹೇಳೋದ್ರಲ್ಲೂ ಅರ್ಥ ಇದೆ. ನೀವಿಬ್ರು ಗಂಡ ಹೆಂಡತಿ ಒಂದು ನಿರ್ಧಾರಕ್ಕೆ ಬನ್ನಿ. ತಾತ, ಇದು ಡಿಸಿಷನ್ ತಗೊಳ್ಳೋದಂಥದ್ದು ಏನಿದೆ ತಾತ? ಹೊಸ ಅಕಾಡೆಮಿಕ್ ಇಯರ್ ಆಗಿದ್ರೆ ಸಿಹಿನ ಮನೆ ಹತ್ರ ಯಾವ್ದಾದ್ರು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೋದಾಗಿತ್ತು. ಈಗ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಅವ್ಳು ಕಷ್ಟ ಆಗುತ್ತೆ ಅಂತ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ತಾತ. ಅಂಡ್ ಐ ರಿಯಲಿ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್. ಐ ಆಮ್ ಸಾರಿ ಗೈಸ್. ರಾಮ್, ಸಿಹಿ, ಪಾಪ ಅಲ್ವಾ ನಿಮ್ಮ ಅಪ್ಪ ಅಮ್ಮ? ಇಬ್ರು ಚೆನ್ನಾಗೇ ಮಾತಾಡ್ತಾ ಇದ್ರು, ಸಡನ್ ಆಗಿ ಜಗಳ ಶುರು ಮಾಡ್ಬಿಟ್ರಲ್ಲ, ಯಾಕೆ ಹೇಳು? ಪಾಪ, ನಿನ್ ಸ್ಕೂಲ್ ವಿಷಯದಿಂದ ಅವರಿಬ್ರು ಜಗಳ ಮಾಡೋ ಹಾಗಾಯ್ತು. ಎಷ್ಟು ಬೇಜಾರಾಗ್ತಿದೆ ನನಗೆ.
ಈಗೇನು ಮೌನವ್ರತನ? ಹೊಸ ಅಕಾಡೆಮಿಕ್ ಇಯರ್ ಆಗಿದ್ದಿದ್ರೆ ನಾನು ಕೇಳ್ದೆ ಸಿಹಿ ಸ್ಕೂಲ್ ಚೇಂಜ್ ಮಾಡ್ತಿದ್ರಾ? ಮತ್ತೆ ನೀವು ಸ್ಕೂಲ್ ಬಸ್ ಹೇಳ್ಬಿಟ್ಟಿದ್ದೀರಾ? ನನ್ಗೆ ಹೇಳ್ದೆ ಅಕಾಡೆಮಿಕ್ ಇಯರ್ಗೆ ಇನ್ನೂ ಎಷ್ಟು ದೂರ ಇದೆ. ಆದ್ರೆ ಸ್ಕೂಲ್ ಬಸ್ ನಾಳೆ ಮನೆ ಮುಂದೆ ನಿಲ್ತೈತೆ. ಇದ್ರ ಅರ್ಥ ಏನು? ನನಗೆ ಹೇಳೋ ಅಗತ್ಯ ಇಲ್ಲ ಅಂತ ಅನಿಸ್ತಾ ನಿಮಗೆ? ರಾಮ್, ನಿಮಗೆ ಅಷ್ಟೊಂದು ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಮಗೆ ಕೇಳದೆ ಈ ಡೆಸಿಷನ್ ತಗೋಬೇಕು ಅಂತ ತಗೊಂಡಿದ್ದಲ್ಲ. ಇಲ್ಲಿಂದ ಸ್ಕೂಲ್ ತುಂಬಾನೇ ದೂರ ಇದೆ, ಅದಕ್ಕೆ ಬಸ್ ಅರೇಂಜ್ ಮಾಡಿತ್ತು. ನಿಮಗೂ ತುಂಬ ಕೆಲಸ ಇರುತ್ತಲ್ಲ, ಅವಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ರಾಮ್, ಸಾರಿ. ನೀವು ನನ್ನ ದೂರ ಇಟ್ಟು ನೋಡ್ತಾ ಇದ್ದೀರಾ, ಅದಕ್ಕೆ ನಂಗೆ ಏನು ಹೇಳ್ತಾ ಇಲ್ಲ. ನಂಗೆ ಎಲ್ಲ ಅರ್ಥ ಆಗುತ್ತೆ. ಹಾಗಲ್ಲ ರಾಮ್, ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಅರೇಂಜ್ ಮಾಡಿದೆ. ಎಷ್ಟು ಸಲ ಹೇಳಿ ನಿಮ್ಗೆ ಸಿಹಿ ಯಾವ ವಿಷಯದಲ್ಲೂ ನಂಗೆ ತೊಂದರೆ ಅಲ್ಲ ಅಂತ. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಅವಳು ಎಲ್ಲ ವಿಷಯದಲ್ಲೂ ನಾನು ಇನ್ವಾಲ್ವ್ ಆಗಬೇಕು, ನಂಗೆ ಗೊತ್ತಾಗಬೇಕು. ನನಗೂ ಅಷ್ಟೇ ರೈಟ್ಸ್ ಇದೆ, ಬಿಕಾಸ್ ನಾನು ಅವಳ ಅಪ್ಪ. ಇದನ್ನ ನೀವು ದಬ್ಬಾಳಿಕೆ ಅಂತ ಅನ್ಕೊಂಡ್ರೆ ಅದು ದಬ್ಬಾಳಿಕೆ. ಏನ್ರಿ ಅಂಕುರಿಸ್ತಾ ಇದ್ದೀರಾ? ಓ, ದಬ್ಬಾಳಿಕೆ ತೋರಿಸ್ತಾ ಇದ್ದೀನಿ ಅಂತನಾ? ಹೊಡಿತೀರೇನ್ರಿ? ಹೊಡಿರಿ, ಕಮಾನ್, ಹಿಟ್ ಮೀ. ಯಾಕ್ರಿ ಸುಮ್ಮನಿದ್ದೀರಾ? ಬಾಯಿ ತುದಿಲ್ಲ ಬೈಗಳ ಇರುತ್ತಲ್ಲ, ಯಾವಾಗ್ಲೂ ಬೈತಾ ಇರ್ತೀರಲ್ಲ, ಬೈರಿ. ಸೈಲೆಂಟ್ ಆಗಿರೋದು ನಿಮ್ಗೆ ಸೂಟ್ ಆಗಲ್ಲ. ಇಷ್ಟು ಕ್ಯೂಟಾಗಿ ಸಿಟ್ಟು ಅಲ್ಲ, ದಬ್ಬಾಳಿಕೆ ತೋರಿಸಿದ್ರೆ ಯಾರಿಗೆ ತಾನೇ ಬಯಕ್ ಮನ್ಸು ಬರುತ್ತೆ ಹೇಳಿ? ಸಾರಿ ರಾಮ್, ಪ್ಲೀಸ್ ನನ್ನ ಕ್ಷಮಿಸಿ. ಏನೋ ಪಾಪ ಅಂತ ಈ ಸಲ ಬಿಡ್ತಾ ಇದ್ದೀನಿ. ಇರ್ಲಿ ಬಿಡಿ. ಇನ್ಮೇಲೆ ನಿಮ್ಮನ್ನ ಕೇಳ್ದೆ ನಾನು ಯಾವ ಡೆಸಿಷನು ತಗೊಳಲ್ಲ, ಓಕೆನಾ? ಆದ್ರೆ ನಾ ತಗೋತೀನಿ. ಅರೆ ಅದೇಂಗಾಗತ್ತೆ? ಅದು ಹಂಗೆ ತಗೋಬಹುದು. ನೋಡಿ, ಇದು ನಿಜವಾದ ದಬ್ಬಾಳಿಕೆ ಅಂದ್ರೆ. ಎಂತದೂ ಇಲ್ಲ, ಇದು ಪ್ರೀತಿ. ನೀವು ನನ್ನನ್ನ ಪ್ರೀತಿ ಮಾಡೋದಕ್ಕಿಂತ ನಾನ್ ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೆ. ಓ, ಪ್ರೀತಿನ ಅದೇಂಗ್ ಅಳಿತೀರಾ ನೀವು? ನೀವ್ ಹೇಳ್ಕೊತೀರಾ, ನನ್ಗೆ ಹೇಳ್ಕೊಳಕ್ ಬರಲ್ಲ ಅಷ್ಟೇ. ಹಾಗಂತ ನಿಮ್ ಪ್ರೀತಿ ಜಾಸ್ತಿ, ನನ್ ಪ್ರೀತಿ ಕಡಿಮೆ ಅಂತ ಹೇಳೋಕ್ ತಪ್ಪಾಗತ್ತೆ. ಏನ್ ತಪ್ಪು? ಎಲ್ಲ ಸರಿ. ಫಸ್ಟ್ ಈ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಕಲೀರಿ. ನಿಮ್ಮನ್ನ ನೋಡಿ ಕಲಿಯೋದು ಸಾಕಷ್ಟು ಇರ್ಬೋದು, ಆದ್ರೆ ಈ ಪ್ರೀತಿ ವಿಷಯದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ನಾನು ಒಂಥರ ಪ್ರೋ, ಗೊತ್ತಾಯ್ತಾ? ಗೊತ್ತಾಯ್ತು. ಲೆಸನ್ ನಂಬರ್ 1 ಲರ್ನ್. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಸೀತಾರಾಮ, ಓ ಸೀತಾರಾಮ.